ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ನಾಟಕದ ವೀಕ್ಷಕರಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಕಳೆದ ವಾರ ಅಷ್ಟೇ ಎಲ್ಲಾ ಕಡೆ ಡಿಸೈನ್ ಪಟಾಕಿ ಹಚ್ಚೋದ್ರ ಮೂಲಕ ದೀಪಾವಳಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಎಲ್ಲ ಸೆಲೆಬ್ರೇಟ್ ಮಾಡಿದೀವಿ. ಇನ್ನ ನಾವೇನ್ರಿ ಕಮ್ಮಿ, ಅದಕ್ಕೆ ಅಂತಾನೆ ಅದ್ದೂರಿಯಾಗಿರುವಂತ ಈ ನಗುವಿನ ಅರಮನೆಯನ್ನ ಕಟ್ಟಿ ಇಲ್ಲಿ ನಗೆ ಪಟಾಕಿಗಳನ್ನ ಹಚ್ಚಿ ನಾಡಿಗೆಲ್ಲ ನಗುವಿನ ದೀಪಾವಳಿಯನ್ನ ಉಡುಗೊರೆಯಾಗಿ ಕೊಡೋದಕ್ಕೆ ಸಿದ್ಧವಾಗಿದೆ ನಮ್ಮ ಕಾಮಿಡಿ ಕಿಲಾಡಿಗಳು ವೇದಿಕೆ ಅಂತ ಹೇಳ್ತಾ ಶುರು ಮಾಡೋಣ. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 5 ಮೆಗಾ ಆಡಿಷನ್ ಗ್ರ್ಯಾಂಡ್ ಪ್ರೀಮಿಯರ್. Special partner Arvind Properties, co-powered by Ariser Shirts and Trousers, digital streaming partner Kannada Z5. ನಿಜವಾಗ್ಲೂ ಏನ್ರಿ ಇದು ಸೆಟ್ಟು. ಈ ನಮ್ಮ ಅದ್ದೂರಿ ಸೆಟ್ ಬಗ್ಗೆ ಹೇಳೋದಾದ್ರೆ ಇಷ್ಟು ಸೀಸನ್ ಸೆಟ್ ಒಂದು ಲೆಕ್ಕ ಆದ್ರೆ ಈ ಸೀಸನ್ ಸೆಟ್ ಬೇರೆನೆ ಲೆಕ್ಕ ಅಂತ ಅನಿಸ್ತಾ ಇದೆ. ಈ ನಮ್ಮ ನಗುವಿನ ಯೂನಿವರ್ಸಿಟಿಯ ಮುದ್ದಾದ ಪ್ರೊಫೆಸರ್ಗಳನ್ನ ಅಂದ್ರೆ ತ್ರಿವಳಿ ರತ್ನಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನಮ್ಮ ಮೊದಲನೇ ಜಡ್ಜ್, ಇವರು ಹೆಸರಲ್ಲೇ ಯೋಗ ಇದ್ರು, ರಾಜನ್ ತರ ಗಾಂಭೀರ್ಯ ತೋರಿಸದೆ ಮಗು ತರ ತಲೆ ಕೆರೆಗಳು ಮುದ್ದು ರಾಜ. ಸೊ ಲೆಟ್ಸ್ ವೆಲ್ಕಮ್ ಸ್ಟಾರ್ ಡೈರೆಕ್ಟರ್, ವಿಕಟ ಕವಿ, ಚಂದನವನದ ಉಡಾಳ ಯೋಗರಾಜ್ ಭಟ್ ಸರ್ ಆನ್ ಸ್ಟೇಜ್. 2 ವರ್ಷ ಆದ್ಮೇಲೆ ಅಣ್ಣ ಬರ್ತಾವನೆ, ಎಲ್ರು ಮನೆ ಸೇರ್ಕೊಳ್ರಲ್ಲ. ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು, ಎಲ್ಲ ಬಡ ಓಡೋಗೆ ಓಡೋಗು. ಏನ್ ಸರ್ ಲೇಟಾಗಿ ಬಂದ್ರಿ? ನಾನು ಬರೋದು ಲೇಟ್ ಆಗ್ಬೋದು ಕಣ, ಆದ್ರೆ ಪ್ರೋಗ್ರಾಮ್ ಬರೋದು ಮಾತ್ರ ಪಕ್ಕ 9 ಗಂಟೆಗೆ. 9 ಗಂಟೆಗೆ 9 ಗಂಟೆಗೆ ಜೈ 9 ಗಂಟೆ. ಜೈ ಕಾಮಿಡಿ ಕಿಲಾಡಿ ಹಾಡಿ ಸೂಪರ್ ಸರ್. ವಾಹ್, ಏನ್ ಎಂಟ್ರಿ ಬನ್ನಿ ನಮ್ಮ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ರಿಗೆ ಚಪ್ಪಾಳೆ. ಸರ್ ನೀವು ಹೆಜ್ಜೆ ಹಾಕಿದ್ರಲ್ಲ ಸರ್, ಹೊಡಿ 9 ಸರ್. ಆಕ್ಚುಲಿ ಸ್ಟೆಪ್ ಬಹಳ ಚೆನ್ನಾಗಿದೆ ಸರ್. ಯಾವ್ದು ಸರ್ ಅದು? ಇನ್ನೊಂದು ಹಂಗೂ ಹೇಳ್ಕೊಡಿ ಸರ್ ಪ್ಲೀಸ್ ಸರ್. ಹಿಂಗ ಸರ್ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಹೌದಾ ಸರ್? ಬಡಿ ಸರ್ ಇದು ಯಾಕೋ ವಾಡಸ್ ಬರ್ತಾ ಇದ್ದಂಗೆ ಓಡಿಸ್ತಾ ಇದಾರೆ. ಬಟ್ ಆಕ್ಚುಲಿ ಇದು ನಾವು ಹೊಡೆದ್ರೆ ಸರಿಗಿರಲ್ಲ. ಹೆಣ್ಮಕ್ಳನ್ನೇ ಕರ್ಸಿ ಒಂದು ಸ್ಟೆಪ್ ಹಾಕ್ಸ್ಬೋಣ. ಬರ್ರಿ ಎಲ್ಲ. ನನ್ನ ಮೂಡಲ್ಲಿದ್ರೆ ಪ್ರಭುದೇವ ಸರ್ಗಿಂತ ಚೆನ್ನಾಗಿ ಮಾಡ್ತೀನಿ. ನಾನು ನೋಡಿದೆ ಸರ್, ಈಗ ಒಂದು ಜಲಕ್ ನೋಡಿದೆ ಸರ್. ಅದು ಡ್ಯಾನ್ಸ್ ಮರ್ಯಾದೆ ಹೋಗ್ಬಾರ್ದಲ್ಲ, ಅದಕ್ಕೆ ಜಾಸ್ತಿ ಮಾಡೋದು. ನಿಮ್ ಜೊತೆ ನಾನು ಇದ್ದೀನಿ ಸರ್. ನಿಮ್ಮ ಡ್ಯಾನ್ಸಿಂಗ್ ಶಿಷ್ಯ ವೃಂದದಲ್ಲಿ ಸೀನಿಯರ್ ಸ್ಟೂಡೆಂಟ್ ನಾನೇ ಸರ್. ಡ್ಯಾನ್ಸ್ ಈ ಸೀಸನ್ ಪೂರ್ತಿ ಪಾಂಡೆ ಕುಣಿತಾನೆ. ಇದು ನನ್ನ ಶಪಥ. ಜಗ್ಗಣ್ಣ ಕುಣಿಸ್ತಾರೆ. ನನ್ನ ಮಾನಸ ಗುರುಗಳಾದ ಭಟ್ರಿಗೆ ಬರಲೇ. ಭಟ್ರು ಇನ್ಮೇಲಿಂದ ನನ್ನ ಡ್ಯಾನ್ಸಿಂಗ್ ಗುರುಗಳೇ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಆಲ್ ಬ್ಯೂಟಿಫುಲ್ ಗರ್ಲ್ಸ್. ಕಾಮಿಡಿ ಕಿಲಾಡಿಗಳು ಸೀಸನ್ 5 ವೇದಿಕೆಗೆ ಸ್ವಾಗತ, ಸುಸ್ವಾಗತ. ನಿನಗೂ ಸ್ವಾಗತ. ವೀಕ್ಷಕರಿಗೆ, ನೋಡುಗರಿಗೆ, ಸಮಸ್ತ ನಾಡಿಗೆ ವಂದನೆ ಮತ್ತೆ ಧನ್ಯವಾದ. ಜೈ ಜಿ ಟಿವಿ, ಜೈ ಕಾಮಿಡಿ ಕಿಲಾಡಿಗಳು. ಆಕ್ಚುಲಿ ಮತ್ತೆ ತವರ ಮನೆಗೆ ಬಂದು ಯಾವ ತರ ಫೀಲ್ ಆಗ್ತಾರೆ ಸರ್? ಖುಷಿ ಎಲ್ಲಿರುತ್ತೋ ಅಲ್ಲಿ ಮನುಷ್ಯ ಇರಬೇಕು.
ಪಾ ನನ್ನನ್ನ ಜಡ್ಜ್ ಮಾಡಿದ ವೇದಿಕೆ ಇದು. ನಾನು ನಿರ್ದೇಶಕ ಆಗಿದ್ದೆ, ಲಿರಿಸಿಸ್ಟ್ ಆಗಿದ್ದೆ. ಫಸ್ಟ್ ಟೈಮ್ ನೀವು ಜಡ್ಜ್ ಆಗಿದ್ದಂಗೆ. ಹೌದು ಹೌದು. ಓಕೆ. ಆ ಒಂದು ಮಹಾನ್ ರಾಷ್ಟ್ರೀಯ ದುರಂತನ ಮಾಡಿದವನು ಶರಣ ಮತ್ತೆ ನನ್ನ ಸ್ನೇಹಿತ ರಾಘವೇಂದ್ರ ಹುಣಸೂರು. ಓಕೆ. ಬರೀ ಜಡ್ಜ್ ಆಗಲ್ಲ, ಒಬ್ಬ ಪ್ರೇಕ್ಷಕ ಆಗಿ ಕೂಡ ದೊಡ್ಡ ಸಂಬಂಧ ಇದೆ ಈ ವೇದಿಕೆ ಜೊತೆ. ಸೂಪರ್ ಸರ್. ಈ ಹೊಸ ಅಧ್ಯಾಯದ ಬಗ್ಗೆ ನಿಮ್ ನಿರೀಕ್ಷೆ ಏನ್ ಸರ್? ನಾನು ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೇನೆ, ಯಾಕಂದ್ರೆ ಈ ಟೀಮು ಕಲಾವಿದರನ್ನ ಹೆಂಗ್ ಹುಡುಕುತ್ತೆ ಅಂತ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಾನು ಸೀಸನ್ 1 ಇಂದ. ಓಕೆ. ಅವ್ರು ಎಲ್ಲರಿಗೂ ನಾನು ಅಡ್ವಾನ್ಸ್ ಆಗಿ ಶುಭಾಶಯ ಹೇಳಕ್ ಇಷ್ಟಪಡ್ತೇನೆ. ನಾನು ಆಲ್ರೆಡಿ ಕಲಾವಿದರು ಆಗ್ಬಿಟ್ಟಿದ್ದಾರೆ. ನೋಡಿ ಸರ್, ಇದಕ್ಕಿಂತ ಒಂದು ಪಾಸಿಟಿವ್ ನೋಟ್ ಅಲ್ಲಿ ಶುರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಡ್ಯಾನ್ಸಿಂಗ್ ಗುರುಗಳಿಗೆ ಬರಲಿ ಚಪ್ಪಾಳೆ. ನಮ್ಮ ಡ್ಯಾನ್ಸಿಂಗ್ ಗುರುಗಳು ಬಂದಾಯ್ತು. ಈಗ ಮತ್ತೊಬ್ಬ ಜಡ್ಜನ್ನ ಕರೆಯುವಂತ ಸಮಯ. ಇವ್ರು ಇರೋ ಕಡೆ ನಗುಗೆ ಬರನೇ ಇಲ್ಲ ಕಣ್ರಿ. ಇವ್ರು ಇಲ್ಲ ಅಂದ್ರೆ ಈ ವೇದಿಕೆಗೆ ಕಳೆನೇ ಇಲ್ಲ. ಲೆಟ್ಸ್ ವೆಲ್ಕಮ್ ಚಂದನವನದ ಕಲಾ ತಿಲಕ, ರಾಯರ ಪ್ರೀತಿಯ ಸೇವಕ, ನಮ್ಮ ವೇದಿಕೆಯ ಗಾಡ್ ಫಾದರ್, ಕಾಮಿಡಿ ಕಿಂಗ್, ನವರಸ ನಾಯಕ ಜಗ್ಗೇಶ್ ಸರ್. ಬ್ರಹ್ಮಚಾರಿ ಬಾಡ್ರಲ್ಲಿದ್ಯಾ ಬ್ಯಾಡ್ವ ಶೋಭನ, ಕಲ್ಪನೆಲೆ ಖುಷಿ ಪಟ್ರೆ ಖಾಲಿ ಯೌವನ, ಗಂಡು ಹೆಣ್ಣು ಸೇರಿದ್ರೇನೆ ಜೀವನ ಪಾವನ, ಮಾಡೋ ವಯಸ್ಸಲ್ಲಿ ಮಾಡಲೇಬೇಕು ಮಕ್ಕಳನ್ನ. ನಾಯಕ, ಕಾಮಿಡಿ ಕಿಂಗ್ ಹಾಗೂ ನಮ್ಮ ವೇದಿಕೆಯ ಗಾಡ್ ಫಾದರ್ ಜಗ್ಗೇಶ್ ಸರ್ಗೆ ಚಪ್ಪಾಳೆ. ಸರ್, ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು ಸೀಸನ್ 5 ಗ್ರ್ಯಾಂಡ್ ಪ್ರೀಮಿಯರ್. ಥ್ಯಾಂಕ್ ಯು ಸೋ ಮಚ್. ಬಹಳ ವರ್ಷಗಳ ನಂತರ ಎಸ್ ಸರ್, ನೀನ್ ನನ್ನ ಪಕ್ಕದಲ್ಲಿ ಬಂದಿದ್ಯಾ. ಎಸ್ ಸರ್, ಥ್ಯಾಂಕ್ ಯು ಸರ್. ಈ ಒಂದು ವೇದಿಕೆಯ ವಿಶೇಷ ನಾನು ತುಂಬಾ ಹೆಮ್ಮೆ ಪಡುವಂತದ್ದು ಏನು ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ನೀವು ಯಾವ ಸಿನಿಮಾ ತಗೊಳ್ಳಿ, ಯಾವ ಸ್ಟೇಜ್ ಶೋ ತಗೊಳ್ಳಿ, ಅಥವಾ ಯಾರಾದ್ರೂ ಒಂದು ಕರೆ ಮಾಡಿ ನಮ್ಗೆ ಇವ್ರು ಬೇಕು ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಅದೆಲ್ಲ ನಮ್ಮ ಕಾಮಿಡಿ ಕಿಲಾಡಿಯ ಇಲ್ಲಿ ನಟಿಸಿ ಗೆದ್ದು ಹೆಸರು ಮಾಡಿ ಓದೋರೇ ಬರಕ್ ಸಾಧ್ಯ. ಇದುವರೆಗೂ ನಾವು ಸುಮಾರು 160 ಜನರ ಮೇಲೆ ನಾವು ತಯಾರು ಮಾಡಿದ್ದೀವಿ.